ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಸೋಯಾ ಚಂಕ್ಸ್ ಅಥವಾ ಮೀಲ್ ಮೇಕರ್ ಹಾಕಿ ಘೀ ರೋಸ್ಟ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ 3-4 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಅದರ ಜೊತೆಗೆ ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕಿ ಒಮ್ಮೆ ಕಲಕಿದ್ದೇನೆ. ಇದು ಒಂದು ಸಣ್ಣ ಕುದಿ ಬರಲಿ. ಅದಾದಮೇಲೆ ಇದಕ್ಕೆ ಸೋಯಾ ಚಂಕ್ಸ್ ಹಾಕ್ಕೊಳ್ಳೋಣ. ನಾನು ಅರ್ಧ ಕಪ್ ಆಗುವಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಇದನ್ನು ಒಂದು 3 ನಿಮಿಷ ನೀವು ಕುದಿಸಿದರೆ ಸಾಕಾಗ್ತದೆ. ನಂತರ ಈ ಬಿಸಿ ನೀರನ್ನು ಬಸಿದು ಕೂಡಲೇ ಅದಕ್ಕೆ ತಣ್ಣೀರನ್ನು ಒಮ್ಮೆ ಹಾಕಿ ಅದನ್ನು ಕೂಡ ಬಸಿದ್ಕೊಳ್ಳಿ, ಅಂದರೆ ರಿನ್ಸ್ ಮಾಡ್ಕೊಳ್ಳಿ, ಅಷ್ಟೇ ತೆಗೆದಿಟ್ಕೊಳ್ಳಿ. ಹಾಗೆ ಈಗ ಮಸಾಲೆಗೆ 3 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ. 3-4 ಹಾಕ್ಬೋದು, 3 ಸಾಕಾಗ್ತದೆ, ತುಂಬ ಖಾರ ಆಗ್ತದೆ 4 ಹಾಕಿದರೆ. ಗುಂಟೂರು ಮೆಣಸಿನಕಾಯಿ 3 ಹಾಕಿದ್ದೇನೆ. ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ, ಸರಿಯಾಗಿ ಗರಿ ಗರಿ ಆಗೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಇದ್ರ ಜೊತೆಗೇ 2 ಲವಂಗ ಹಾಕಬೇಕು, ಹಾಗೆಯೇ 1 ಚಕ್ಕೆ ಚೂರು, ಅರ್ಧ ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1/4 ಚಮಚ ಆಗುವಷ್ಟು ಬಡೆ ಸೊಪ್ಪು ಮತ್ತು ಮೆಂತೆಕಾಳು. ಒಂದು 10-15 ಮೆಂತೆಕಾಳು ಹಾಕಿದರೆ ಸಾಕು. ಮೆಂತೆಕಾಳು ಜಾಸ್ತಿ ಹಾಕಿದರೆ ಕಹಿ ಬರ್ತದೆ ಮಸಾಲೆಗೆ. ಇದನ್ನು ಕೂಡ ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ, ಯಾಕಂದರೆ ನಾವು ನಂತರ ತುಪ್ಪದಲ್ಲೇ ಹುರಿತೇವೆ. ಅದರಿಂದ ಈಗ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸರಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೇ ಒಂದು ಅರ್ಧ ಈರುಳ್ಳಿ ಹಾಕಿದರೆ ಸಾಕು, ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. 8-10 ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ. ಹುಣಸೆ ಹಣ್ಣನ್ನು ಬೀಜ ತೆಗೆದು ಕಿವುಚಿ ಇಟ್ಕೊಂಡಿದೆ. 1 ದೊಡ್ಡ ಚಮಚ ಆಗುವಷ್ಟು ಕಿವುಚಿದ ಹುಣಸೆ ಹಣ್ಣನ್ನು ರಸ ಹಾಕಿದ್ದೇನೆ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಘೀ ರೋಸ್ಟ್ ಅಂದರೆ ನಮಗೆ ಮೊದಲು ನೆನಪಾಗೋದು ಕುಂದಾಪುರ ಚಿಕನ್ ಘೀ ರೋಸ್ಟ್. ಆದರೆ ಎಲ್ಲರೂ ನಾನ್ ವೆಜ್ ತಿನ್ನೋದಿಲ್ಲ. ನಾನ್ ವೆಜ್ ತಿಂದೇ ಇದ್ದರೂ ವೆಜ್ನಲ್ಲೂ ನಾವು ಮಾಡ್ಕೊಳ್ಬೋದು. ಈಗ 1 ದೊಡ್ಡ ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ 10-12 ಕರಿಬೇವಿನ ಎಲೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮಾಡಿಟ್ಕೊಂಡಂಥ ಮಸಾಲೆನ ಹಾಕಿ ಮಸಾಲೆನ ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಚೆನ್ನಾಗಿ ಹೀಗೆ ಹುರಿದಾದ ಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ. 1 ದೊಡ್ಡ ಚಮಚ ಮೊಸರು ಹಾಕಿದ್ದೇನೆ. ಸ್ವಲ್ಪ ದಪ್ಪ ಮೊಸರು ಹಾಕ್ಕೊಳ್ಳಿ. ಮತ್ತು ಮೊಸರು ಹಾಕಿದ ಮೇಲೆ ಯಾವತ್ತೂ ಉರಿ ಚಿಕ್ಕದೇ ಇರಬೇಕು, ಇಲ್ಲದೇ ಇದ್ದರೆ ಅದು ನಿಮಗೆ ಮೊಸರು ಮಸಾಲೆಗಿಂತ ಬೇರೆಯಾಗಿ ಇರ್ತದೆ. ಅದು ಸರಿಯಾಗಿ ಅದರ ಪಸೆ ಬಿಡಬೇಕು ಅಂತಿದೆ, ಸಣ್ಣ ಉರಿಯಲ್ಲೇ ನೀವು ಅದನ್ನ ಕುದಿಸಬೇಕು. 1/4 ಚಮಚ ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನಾವು ಸೋಯಾ ಚಂಕ್ಸ್ ಕುದಿಯುವಾಗ ಉಪ್ಪು ಹಾಕಿದ್ವಿ. ಈಗ ಮಸಾಲೆಗಾಗುವಷ್ಟು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದ್ದೇನೆ. ಈಗ ಇದಕ್ಕೆ ನಾನು ಕುದಿಸಿ ರಿನ್ಸ್ ಮಾಡಿ ಇಟ್ಟಂಥ ಸೋಯಾ ಚಂಕ್ಸ್ ಇದೆಯಲ್ಲ ಅದನ್ನ ಹಾಕ್ಕೊಂಡಿದ್ದೇನೆ. ನಿಮಗೆ ಚಿಕ್ಕ ಚಿಕ್ಕ ಹೋಳು ಬೇಕು ಅಂತ ಹೇಳಿದರೆ ಆ ಸೋಯಾ ಚಂಕ್ಸ್ನ ಅರ್ಧಕ್ಕೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದನ್ನ ಮಸಾಲೆ ಅದು ಸರಿಯಾಗಿ ಕೂಡಬೇಕಲ್ಲ, 3-4 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಮುಚ್ಚಳ ಮುಚ್ಚಿ ಅದನ್ನ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಹಿಡಿದಿರ್ತದೆ. ಕೊನೆಯಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದ್ರೆ ಆಯಿತು. ಸೋಯಾ ಚಂಕ್ಸ್ ಘೀ ರೋಸ್ಟ್ ರೆಡಿ ಆಗ್ತದೆ. ತುಂಬ ಸಿಂಪಲ್ ಆಗಿ ಮಾಡ್ಬೋದು, ತುಂಬ ರುಚಿಯಾಗಿ ಕೂಡ ಇರ್ತದೆ. ಬೆಸ್ಟ್ ಮ್ಯಾಚ್ ಅಂತ ಹೇಳಿದರೆ ಚಪಾತಿ. ಆದರೆ ನೀವು ರಸಮ್, ಸಾಂಬಾರು ಅಥವಾ ಬೇಳೆ ಸಾರು ಏನಾದರೂ ಮಾಡಿದಿದ್ರೆ ಸೈಡ್ ಡಿಶ್ ಆಗಿ, ಅಂದರೆ ಪಲ್ಯ ಥರ ಕೂಡ ಇದನ್ನು ಅನ್ನ ಜೊತೆ ಸರ್ವ್ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈಗಾಗಲೇ ಪನೀರ್ ಘೀ ರೋಸ್ಟ್, ಮಶ್ರೂಮ್ ಘೀ ರೋಸ್ಟ್ ಎಲ್ಲ ಹಾಕಿದ್ದೇನೆ. ಇದು ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.